ಬಸವಣ್ಣ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂತು. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಲೆ ಬರೆಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರು ಸ್ಮರಿಸಿರುವಂತಹ ಈ ಕವಿತೆಯನ್ನ ಸ್ತುತಿಸಿ, ಈ ದಿನ ದಾಳಿಂಬ ಗುರು ಬಸವೇಶ್ವರ ಕೃಪಾಲಯದಲ್ಲಿ ಲಿಂಗೈಕ್ಯ ಶರಣ ಮಹಾದೇವ ಸ್ವಾಮಿರವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ನಡೆಯುತ್ತಿರುವಂತಹ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈಗ ತಾನೇ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂತಹ ಪೂಜ್ಯ ಶ್ರೀ ಮೃತ್ಯುಂಜಯ ಸ್ವಾಮೀಜಿಗಳವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಮಂಡ್ಯದ ನಾಡಿನಲ್ಲಿ ಬಸವ ಪ್ರಭೆಯನ್ನ ಬೆಳಗಲು ಕಾರಣೀಭೂತರಾಗಿ ನಡೆದಾಡುವ ದೇವರಾಗಿದ್ದಂತಹ ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಹೆಸರಿನಲ್ಲಿ ಒಂದು ಉದ್ಯಾನವನವನ್ನ ಮಾಡಿ, ಗಿಡ ಮರಗಳೆಲ್ಲರೂ ಕೂಡ ಶಿವಕುಮಾರ ಸ್ವಾಮೀಜಿಗಳ ಹೆಸರನ್ನ ಒಂದು ಹಸಿರಾಗಿ ಮಾಡಿರುವಂತಹ ನಮ್ಮ ನೆಚ್ಚಿನ ಶ್ರೀ ಕಾಯಿಕಯೋಗಿ ಶಿವಕುಮಾರ್ ಅವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ, ಮತ್ತು ನನ್ನ ಜೊತೆ ಬಂದಿರುವಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಈ ಒಂದು ವಚನ ಜಗಜ್ಯೋತಿ ಕೃತಿ ಬೆಳಕಿಗೆ ಬರಲು ಕಾರಣೀಭೂತರಾದಂತಹ ಬೆಳದಿಯ ಶರಣರಾದಂತಹ ಶ್ರೀ ರೇಣುಕಾರಪ್ಪರವರಿಗೆ ಮತ್ತು ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿಗಳು. ಮೊದಲಿಗೆ ನಾನು ಶರಣರಾದಂತಹ ಮಹಾದೇವ ಸ್ವಾಮಿರವರ ಬಗ್ಗೆ ಒಂದು ನುಡಿ ನಮನವನ್ನ ಕವಿತೆಯ ಮೂಲಕ ಪ್ರಾರಂಭ ಮಾಡಲು ಇಚ್ಛಿಸುತ್ತೇನೆ. ವಚನದ ಬೆಳಕಾಗಿ ಬದುಕಿದವರು, ನಾಟಕದ ನಾದವಾಗಿ ನಿಂತವರು, ಕಲೆಯ ಕನಸಿಗೆ ಜೀವ ತುಂಬಿದವರು, ಗೀತೆಯ ಗಂಗೆಯಾಗಿ ಹರಿದವರು ಅವರೇ ನಮ್ಮ ಶರಣ ಎಸ್.ವಿ. ಮಹಾದೇವ ಸ್ವಾಮಿಯವರು. ರಂಗಭೂಮಿಯ ರಂಗಿನಲ್ಲಿ ರಸ ತುಂಬಿ, ವಚನಗಳ ತಂತಿಯಲ್ಲಿ ಭಾವ ಮೂಡಿಸಿ, ವಚನ ಸಾಹಿತ್ಯದ ವನಮಾಲೆ ಹೊತ್ತು ಸಂಸ್ಕೃತಿಯ ದೀಪವಾಗಿ ಬೆಳಗಿದವರು ಅವರೇ ನಮ್ಮ ಶರಣ ಎಸ್.ವಿ. ಮಹಾದೇವ ಸ್ವಾಮಿಯವರು. ಜೀವನ ಪಥದ ಸಂಗಾತಿಯಾಗಿ ಶರಣೆ ಸಾವಿತ್ರಮ್ಮ ಅವರ ಜೊತೆ ನಡೆದು ಧರ್ಮದ ದೀಪ ಹಚ್ಚಿದ ದಂಪತಿಗಳು ಇಂದು ಲಿಂಗೈಕ್ಯರಾಗಿ ದಿವ್ಯ ಸ್ಮೃತಿಯಾಗಿದ್ದಾರೆ. ಅವರೇ ನಮ್ಮ ಶರಣ ಎಸ್.ವಿ. ಮಹಾದೇವ ಸ್ವಾಮಿಯವರು. ಪುತ್ರರಾದ ನಂದೀಶ್ ಮಹೇಶ್, ಸೊಸೆಯರಾದ ಮಮತಾ ಜ್ಯೋತಿ, ಪುತ್ರಿಯರಾದ ಸುಧಾ ಶೋಭಾ, ಅಳಿಯಂದಿರಾದ ರುದ್ರಸ್ವಾಮಿ ಮತ್ತು ಸಂಜಯ್ ಅವರಲ್ಲಿ ಸಂಸ್ಕಾರ ಜೀವಂತವಾಗಲು ಕಾರಣರಾದವರು ಅವರೇ ನಮ್ಮ ಶರಣ ಎಸ್.ವಿ. ಮಹಾದೇವ ಸ್ವಾಮಿರವರು. ರೇಣುಕಪ್ಪ ಸರ್ ಎಲ್ಲರ ಹೆಸರು ಹೇಳಿದೆ ಅಲ್ಲ, ಎಲ್ಲರ ಹೆಸರು ಹೇಳಿದ್ದೀನಲ್ಲ. ಕಾಲವು ದೇಹವನ್ನು ದೂರ ಮಾಡಿದರು, ಅವರ ಕಲಾ ಸೇವೆ ಎಂದಿಗೂ ಅಳಿಯದು. ವಚನದ ಹಾದಿಯಲ್ಲಿ ನಡೆದು ಹೋದ ಆ ಮಹಾನ್ ಆತ್ಮಕ್ಕೆ ನಮ್ಮ ಅನಂತ ನಮನಗಳು. ಕಲೆಯ ಮೂಲಕ ಬದುಕಿದವರು, ಮನಗಳೊಳಗೆ ಸದಾ ಉಳಿಯುವವರು. ಪೂಜ್ಯ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ. ಶರಣಾರ್ಥಿಗಳು. ನಾನು ಶರಣ ಮಹಾದೇವ ಸ್ವಾಮಿಯವರನ್ನ ನೋಡಿಲ್ಲ,
ಆದರೆ ನಮ್ಮ ಬಿಡದಿ ರೇಣುಕಪ್ಪ ಅವರ ಮುಖಾಂತರ ಕೇಳಿ ಅವರ ವ್ಯಕ್ತಿತ್ವ ಹೇಗಿರ್ಬೋದು ಅನ್ನೋ ಒಂದು ಅಂಶವನ್ನ ನಾನು ಕಲ್ಪನೆಯನ್ನ ಮಾಡಿಕೊಂಡು ಅದೇ ಪ್ರಕಾರ ಈ ಒಂದು ಕವಿತೆಯನ್ನ ಕಟ್ಟಿದ್ದು. ಈಗಾಗಲೇ ಒಂದು 15 ದಿನಗಳ ಹಿಂದೆ ನಮ್ಮ ಬಿಡದಿ ರೇಣುಕಪ್ಪರವರು ಫೋನ್ನಲ್ಲಿ ಹಿಂಗೆ ಎಸ್ ಪಿ ಮಹಾದೇವ ಸ್ವಾಮಿರವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ದಾಳಿಂಬದಲ್ಲಿ ನಡೀತಾ ಇದ್ದೀವಿ, ಅವರ ಹೆಸರಿನಲ್ಲಿ ಒಂದು ಪುಸ್ತಕ ಹೊರತರಬೇಕು ಅಂದಾಗ ಆಯ್ತು ಸರ್ ತರೋಣ ಅಂತ ಹೇಳಿದ್ರು. ನಂತರ ಈಗ ಒಂದು ವಾರದ ಹಿಂದೆ ನಮ್ಮ ಶರಣು ಕುಟೀರಕ್ಕೆ ಮೈಸೂರಿಗೆ ಬಂದು ಅವರ ಬಗ್ಗೆ ಹೇಳಿದಾಗ ತುಂಬಾ ಖುಷಿ ಕೊಡ್ತು. ಯಾಕಂದ್ರೆ ಈ ಒಂದು ಬಸವ ಮಂದಿರದಲ್ಲಿ ನಿರ್ಮಾಣದಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಈ ಒಂದು ಬಸವ ಮಂಟಪದಲ್ಲಿ ಈ ಸುಳಿಯುತ್ತಿರುವಂತಹ ಗಾಳಿಯಲ್ಲೂ ಕೂಡ ಆ ಒಂದು ಚೇತನ ಒಂದು ಜೀವಂತವಾಗಿದೆ ಅಂತ ನಾವು ಅದರ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನವಿಯರು ಅಂತ ನಮ್ಮ ಒಂದು ಶರಣ ತತ್ವದಲ್ಲಿ ಹೇಳಿದೆ. ಆದ್ದರಿಂದ ಇಲ್ಲಿ ಅವರ ದೇಹಕ್ಕೆ ಒಂದು ಸಾವಿಗೆ ಹೊರತು ಅವರ ಆತ್ಮ ಇಲ್ಲಿ ಈ ಒಂದು ವಚನಗಳು ಹೇಳ್ತಾ ಇದೆ. ಅಂದ್ರೆ ವಚನದ ಸಾಹಿತ್ಯದ ಆರಾಧಕರಾಗಿದ್ದರು ಎಸ್ ಪಿ ಮಹಾದೇವ ಸ್ವಾಮಿ ಅವರು. ಇವತ್ತು ನಮ್ಮ ಶರಣಿಯರು ವಚನಗಳು ಹೇಳ್ತಾ ಇದ್ದಾರೆ ಅಂದ್ರೆ ಆ ವಚನದಲ್ಲಿ ನಮ್ಮ ಮಹಾದೇವ ಸ್ವಾಮಿ ಅವರಿದ್ದಾರೆ. ಅವರು ನಮ್ಮ ಮನೆಯವರು ಮಾತಾಡಬೇಕಾದ್ರೆ ಒಬ್ಬರು ತಂದು ಅವರು ಜಗಜ್ಯೋತಿ ಬಸವೇಶ್ವರರ ಪಾತ್ರವನ್ನು ಮಾಡಿದ್ರಂತೆ 1969ರಲ್ಲಿ. ನಾವಿನ್ನು ಹುಟ್ಟೇ ಇರಲಿಲ್ಲ. 1969ರಲ್ಲಿ ಜಗಜ್ಯೋತಿ ಬಸವೇಶ್ವರನಾಗೆ ಕಾಣ್ತಾ ಇದ್ದಾರೆ ನೋಡಿ ಎಸ್ ಪಿ ಮಹಾದೇವ ಸ್ವಾಮಿ ಅವರು. ಅವರ ಒಂದು ಚಿತ್ರವನ್ನ ಹಾಕಿ ನಮಗೆ ತಂದುಕೊಟ್ರು. ನಿಜವಾಗ್ಲೂ ಕೂಡ ಕಣ್ಣಿಗೆ ತುಂಬಿ ಬರ್ತಾ ಇದೆ, ಎದೆ ತುಂಬಿ ಬರ್ತಾ ಇದೆ. ಅಂತಹ ಒಬ್ಬ ಮಹಾನ್ ಚೇತನರ ಒಂದು ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಇವತ್ತು ವಚನ ಜಗಜ್ಯೋತಿ ಅನ್ನೋ ಒಂದು ಕೃತಿಯನ್ನ ಬಿಡುಗಡೆ ಮಾಡುವುದರ ಮೂಲಕ ಇವತ್ತು ಪೂಜ್ಯ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಈ ದಾಳಿಂಬ ಗ್ರಾಮದಲ್ಲಿ ಬಂದು ಬಸವದ ಬೀಜವನ್ನ ಬಿತ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಕಲ್ಲಿನ ಎದೆಯಲ್ಲೂ ಕೂಡ ಒಂದು ಹೂವನ್ನ ಅರಳಿಸೋದು ಅಂತ ಹೇಳ್ತಾರಲ್ಲ, ಅಂತಹ ಹೂವನ್ನ ಅರಳಿಸೋರು ನಮ್ಮ ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಗಳವರು. ಯಾಕಂದ್ರೆ ಇಂತಹ ಒಂದು ನಾಡಿನಲ್ಲಿ ನಾವೆಲ್ಲ ನೋಡ್ಕೊಂಡು ಬನ್ನಿ, ನಮ್ಮ ಮೈಸೂರಲ್ಲಿ ಆಗ್ಬೋದು, ಮಂಡ್ಯದಲ್ಲಿ ಆಗ್ಬೋದು, ಎಲ್ಲೂ ಕೂಡ ಬಸವ ಮಂಟಪ ಅಂತ ಇಲ್ಲ. ಅಂಥವರು ತಮ್ಮ ಪ್ರವಚನದ ಮೂಲಕ ಎಲ್ಲರ ಹೃದಯವನ್ನ ಗೆದ್ದು ಇಂತಹ ಒಂದು ದಾಳಿಂಬ ಅನ್ನೋ ಒಂದು ಗ್ರಾಮದಲ್ಲಿ ಇಂತಹ ಒಂದು ಬಸವ ಮಂದಿರವನ್ನ ನಿರ್ಮಾಣ ಮಾಡಲು ಕಾರಣೀಭೂತರಾಗಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಶರಣಾರ್ಥಿಗಳನ್ನ ಸಂಸದರು ಕೂಡ ಸಾಲು. ಯಾಕಂದ್ರೆ ವಚನಗಳು ಅಂದ್ರೆ ಆ ವಚನಗಳನ್ನ ಹೇಳ್ತಾ ಇದ್ರೆ, ಆ ವಚನಗಳನ್ನ ಕೇಳ್ತಾ ಇದ್ರೆ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಬಾಯಲ್ಲಿ ಸಹಿಮಾತು ಬರುತ್ತೆ. ಅವೇ ವಚನಗಳು. ವಚನಗಳು ಎಂದರೆ ತಲೆಯಲ್ಲಿ ಸದ್ವಿಚಾರ, ಎದೆಯಲ್ಲಿ ಸದ್ಭಾವ, ಕೈಯಲ್ಲಿ ಸತ್ಕಾರ್ಯ, ಬಾಯಲ್ಲಿ ಸಹಿಮಾತನ್ನು ಮೂಡಿಸುವಂತವೇ ಈ ವಚನಗಳು. ಅಂತಹ ವಚನ ಸಾಹಿತ್ಯ ಆರಾಧಕರಾದಂತಹ ಎಸ್ ವಿ ಮಹಾದೇವ ಸ್ವಾಮಿಯವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಬಂಧು ಬಳಗದವರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಉಪಸ್ಥಿತರಿದ್ದು ಈ ಒಂದು ಬಸವನವನ ಮಾಡುವುದರ ಮುಖಾಂತರ ಆ ಒಂದು ಇರದಿರುವಂತಹ ಆ ಒಂದು ಚೇತನಕ್ಕೆ ನಾವು ನುಡಿನವನ್ನು ಸಲ್ಲಿಸುವುದರ ಮುಖಾಂತರ ಅವರನ್ನ ಇಂದು ಜೀವಂತವಾಗಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ನುಡಿನಮನಕ್ಕೆ ಇಷ್ಟಪಡ್ತೇನೆ, ವಿರಾಮ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಗಳವರ ಒಂದು ಆಶೀರ್ವಾದವನ್ನು ಕೇಳಬೇಕು ಅಂತ ಮೈಸೂರಿನಿಂದ ನಾನು ಕೂಡ ಉತ್ಸುಕನಾಗಿ ಬಂದಿದ್ದೇನೆ. ನಮ್ಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಗಳ ರೀತಿ ಒಬ್ಬರು ಗುರುಗಳಿದ್ರು. ಹಿಂಗೆ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾಗ ಆ ಒಂದು ನುಡಿಯನ್ನ ಕೇಳಿ ಒಬ್ಬರು ಪರಿವರ್ತನೆ ಆಗ್ತಾರೆ. ಪರಿವರ್ತನೆ ಆದಂತವರ ಮನೆಗೆ ಒಬ್ಬರು ಗುರುಗಳು ಹೋಗ್ತಾರೆ. ಗುರುಗಳು ಹೋದ ತಕ್ಷಣ ಅವರನ್ನ ತುಂಬಾ ವಿಶೇಷ ಭಕ್ತಿಯಿಂದ ಬರಮಾಡಿಕೊಂಡು ಅವರಿಗೆ ಪೂಜೆ ಪರಿಕರಗಳನ್ನ ಸಿದ್ಧಪಡಿಸಿ ಅವರಿಗೆ ಪೂಜೆಯನ್ನ ಮಾಡಿಸಿದಾಗ ಆ ಗುರುವಿಗೆ ತುಂಬಾ ಖುಷಿಯಾಗುತ್ತೆ. ಆ ಮಹಿಳೆ ಅವರನ್ನು ಉಪಚರಿಸೋದನ್ನ ನೋಡಿ ಆಗ ಗುರುಗಳು ಕೇಳ್ತಾರೆ, ಅಮ್ಮ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅವ್ರ ಹೆಸರು ಹೇಳ್ತಾರೆ. ನಿಮಗೆ ಎಷ್ಟು ವರ್ಷ ವಯಸ್ಸು ಅಂದಾಗ ನನ್ನ ವಯಸ್ಸು 2 ವರ್ಷ. ಗುರುಗಳಿಗೆ ಅವರಿಗೆ 42 ವರ್ಷ ಆಗಿರುತ್ತೆ, ಆದ್ರೆ ಹೇಳೋದು 2 ವರ್ಷ. ಈ ರೀತಿ ಹೇಳ್ತಾ ಇದೆಯಲ್ಲ, ನಿನ್ನ ಗಂಡನ ವಯಸ್ಸು, ನನ್ನ ಗಂಡನ ವಯಸ್ಸು 1 ವರ್ಷ. ಗುರುಗಳು
ಅತ್ತೆಯ ವಯಸ್ಸು, ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು ಗುರುಗಳೇ. ನಿಮ್ಮ ಮಾವನ ವಯಸ್ಸು, ನಮ್ಮ ಮಾವ ಇನ್ನು ಹುಟ್ಟೇ ಇಲ್ಲ ಗುರುಗಳೇ. ಏನೀಗಂತ ಹೇಳ್ತಾ ಇದೆಯಲ್ಲ, ಇದನ್ನ ಬೆಳೆಸಿ ಹೇಳಮ್ಮ ಅಂದಾಗ ಗುರುಗಳೇ, ಹಿಂಗೆ ಬಸವ ಮಂಟಪದಲ್ಲಿ ಪೂಜ್ಯ ಶ್ರೀ ಚನ್ನಬಸವ ನಮ್ಮ ಸ್ವಾಮೀಜಿಗಳ ರೀತಿ ಬಂದು ಒಂದು ಪ್ರವಚನವನ್ನ ನೀಡ್ತಾ ಇದ್ರು. ಅದಕ್ಕಿಂತ ಮೊದಲು ಹೇಗಿದ್ದೆ ಅಂದ್ರೆ, ನಾನು ನಮ್ಮನೆಗೆ ಯಾರೇ ಬರಲಿ ಅವರನ್ನ ಬೈದು ಕಳಿಸ್ತಾ ಇದ್ದೆ. ಯಾರು ಕೂಡ ನಮ್ಮ ಮನೆಗೆ ಸುಳಿತಾನೆ ಇರಲಿಲ್ಲ. ಮತ್ತೆ ನಮ್ಮ ಅಕ್ಕಪಕ್ಕದ ಸಂಬಂಧಿಕರ ಜೊತೆ, ನಂತರ ಜೊತೆ, ಮತ್ತೆ ಜನರ ಜೊತೆ ನಾನು ಬೆರೀತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬಾಯಿಗೆ ಬಂದು ಬೈತಾ ಇದ್ದೆ. ಯಾರು ಕೂಡ ನನ್ನನ್ನ ಕೊಡ್ತಾ ಇರಲಿಲ್ಲ. ಹಾಗೆ ನನ್ನ 40 ವರ್ಷಗಳ ವಯಸ್ಸನ್ನ ನಿಷ್ಪ್ರಯೋಜಕವಾಗಿ ಕಳೆದುಬಿಟ್ಟೆ. ಹಾಗೆ 2 ವರ್ಷಗಳ ಹಿಂದೆ ಪೂಜ್ಯ ಶ್ರೀಗಳು ಬಂದು ಜೀವನ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಈಗ ಉದಾಹರಣೆಗೆ ನಾವೊಂದು 5,000 ರೂಪಾಯಿ ಮೊಬೈಲ್ ತಗೊಳ್ತೀವಿ ಅಲ್ಲ, ಮೊಬೈಲ್ ತಗೊಂಡು ಕೂಡ ಮ್ಯಾನುವಲ್ ಇರುತ್ತೆ. ಹೇಗೆ ಬಳಸಬೇಕು, ಮೊಬೈಲ್ ಅನ್ನು ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದ್ರ ಒಂದು ಮ್ಯಾನುವಲ್ ಇರುತ್ತೆ. ಬೇಡ, ಒಂದು 20 ರೂಪಾಯಿನ ಡ್ರಾಪ್ಸ್ ತಗೋತೀವಿ, ಕಣ್ಣಿಗೆ ಹಾಕೋದು ಅಥವಾ ಬಾಯಿಗೆ ಹಾಕೋದು, ಒಂದು ಡ್ರಾಪ್ಸ್ ತಗೋತೀವಿ. ಡ್ರಾಪ್ಸ್ ತಗೊಳ್ಬೇಕಾದ್ರೂ ಕೂಡ ಒಂದು ಅಲ್ಲಿ ಮ್ಯಾನುವಲ್ ಇರುತ್ತೆ. ನೋಡಿರ್ಬೋದು, ಒಂದು ಬಿಳಿ ಚೀಟಿಯಲ್ಲಿ ಹೇಗೆ ಅದನ್ನ ಬಳಸಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ. ಕೇವಲ 10 ರೂಪಾಯಿ 20 ರೂಪಾಯಿಂದ. ಆದ್ರೆ ನಮ್ಮ ಈ ಜೀವಕ್ಕೆ ಬೆಲೆ ಕಟ್ಟೋದಿಕ್ಕೆ ಆಗೋದಿಲ್ಲ. ಬೆಲೆ ಕಟ್ಟಲಾಗದಂತಹ ಜೀವಕ್ಕೆ ಒಂದು ಮ್ಯಾನ್ಯುವಲ್ ಇರ್ಬೇಕಲ್ಲ. ಆ ಮ್ಯಾನ್ಯುವಲ್ಲೇ ನಮ್ಮ ಬಸವ ಚಿಂತನೆ, ವಚನಗಳು. ಆ ಒಂದು ವಚನಗಳನ್ನೇ ಏನ್ ಮಾಡಿದ್ರು, ಒಬ್ಬರು ಪೂಜ್ಯರು ಹೇಳ್ಕೊಟ್ರು. ಏನಂತ ಅಂದ್ರೆ, ಮನೆಗೆ ಬಂದವರನ್ನು ಯಾವ ರೀತಿ ಉಪಚಾರವನ್ನು ಮಾಡಬೇಕು. ಈಗೆಲ್ಲ ತುಂಬಾ ಬದಲಾಗ್ಬಿಟ್ಟಿದೆ. ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ನಾನು ಬರ್ಬೋದಾ ಅಂತ ಅನುಮತಿಯನ್ನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಬಂದ್ಬಿಟ್ಟಿಲ್ಲ. ಆದ್ರೆ ಆಗ ಅಂಗಿಲ್ಲ. ಬಸವಣ್ಣರು ಹೇಳ್ತಾರೆ, ಆ ವಚನವನ್ನು ಪೂಜ್ಯರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಏನು ಬಂದಿರಿ ಅದು ನಿಂತರೆ ಎಂದರೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಡಿ ಹೋಗುವುದೇ, ಒಡವೆ ನುಡಿದರೆ ಸಿರ ಬಟ್ಟೆ ಹೇಳುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಮೂಲ ವೈಭವ ಮಾವನೆ ಕೂಡಲ ಸಂಗಮ ದೇವರ ಒಂದು ವಚನವನ್ನ ಹೇಳಿದ್ರು. ಆ ವಚನ ಹೇಳಿದಾಗ್ಲಿಂದ ನಾನು ಅದೇ ರೀತಿ ನಡ್ಕೊಳ್ತಾ ಇದ್ದೀನಿ. ಯಾರೇ ಮನೆಗೆ ಬರಲಿ ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ಬೆಲ್ಲ ಕೊಡದೆ ಒಂದು ಪರವಾಗಿಲ್ಲ, ಬೆಲ್ಲದಂತಹ ಮಾತುಗಳನ್ನು ಮಾಡಿದಾಗ ಅವರ ಹೃದಯ ಅರಳುತ್ತೆ ಅಂತ ಹೇಳಿ ಆ ವಚನವನ್ನ ಹೇಳಿದ್ರು. ಆ ವಚನದಂತೆ ನಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಮಾತಾಡಿದ್ರೆ ಸಾಕು ಕೆಟ್ಟ ಮಾತುಗಳೇ ಬರ್ತಾ ಇತ್ತು. ಆದ್ರೆ ಮಾತುಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಆ ಗುರುಗಳು ಹೇಳ್ಕೊಟ್ರು. ಯಾವ ವಚನ ಅಂದ್ರೆ, ಅದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಮೃತವು ನೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಳಿವನಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ್ರು. ಆವಾಗಿಂದ ನಾವು ಆ ರೀತಿ ಬದುಕ್ತಾ ಇದ್ದೀವಿ. ನುಡಿಯುವಂತಹ ಮಾತುಗಳು ಒಂದು ವಿಶೇಷವಾಗಿ ಬರ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಅದಾದ ಮೇಲೆ ನಮ್ಮ ದಂಪತಿಗಳು ಕಚ್ಚಾಡ್ತಾ ಇದ್ರು. ಯಾವಾಗಲೂ ನಮ್ಗೆ ಅವ್ರು ಹೊಡಿತಾ ಇದ್ರು, ಹೊಡೆದಾಗ ನಾವು ಬೈತಾ ಇದ್ದೆ ಅವರಿಗೆ. ಮನೆ ಏನಾಗಿತ್ತು, ಒಂದು ಕಲಹ ಮಂದಿರವಾಗಿ ಮಾರ್ಪಾಡಾಗಿತ್ತು. ಆಗ ಅವರು ನಮ್ಮ ಪ್ರಭುಗಳ ಒಂದು ವಚನವನ್ನ ಹೇಳಿದ್ರು. ಆ ವಚನ ಏನು ಅಂದ್ರೆ, ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾವಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಣೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗಮ ಬಸವಣ್ಣ. ನಮ್ಮ ಕಣ್ಣುಗಳು ಎರಡಿವೆ. ಆ 2 ಕಣ್ಣುಗಳು ನಾವು ಯಾವುದಾದ್ರು ನೋಡಬೇಕು ಅಂದ್ರೆ 2 ಕಣ್ಣುಗಳು ಒಂದೇ ದೃಷ್ಟಿಯನ್ನ ಮಾಡಬೇಕು. ಆಗ ಆ ವಸ್ತುವನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಣ್ಣು ಒಂದನ್ನ, ಇನ್ನೊಂದು ಕಣ್ಣು ಇನ್ನೊಂದನ್ನ ನೋಡಿದ್ರೆ ನೋಡೋದಕ್ಕೆ ಆಗೋದಿಲ್ಲ. ಆಗ ದಂಪತಿಗಳು ಎರಡು ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾವಂತೆ ದಂಪತಿಗಳು ಏಕಭಾವವಾಗಿ ನಿಂದಲ್ಲಿ ಆ ದಂಪತಿಗಳನ್ನು ಒಂದೇ ಭಾವವಾಗಿ ನಿಂದ್ರೆ ಅಲ್ಲ. ಇವತ್ತು ಬಸವ ಮಂಟಪದಲ್ಲಿ ದಂಪತಿಗಳ ಒಂದು ಸೇವೆ ನೋಡ್ತಾ ಇದೆ. ನಮ್ಮ ಚನ್ನಬಸವರ ಮತ್ತೆ ಶಿಕ್ಷಕರಾದಂತಹ ಆಶಾ ಅವರು. ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾವಂತೆ, 2 ಕಣ್ಣುಗಳು ಒಂದೇ ರೀತಿ ಆಗ್ತಾ ಇದೆ. ಆ ರೀತಿ ನಾವೆಲ್ಲ ದಂಪತಿಗಳು ಆಗಬೇಕು. ಗುಣೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗಮ ಬಸವಣ್ಣ. ಪರಮಾತ್ಮನಿಗೆ ಏನಾಗುತ್ತೆ, ಪ್ರೀತಿ ಆಗುತ್ತೆ. ಈ ರೀತಿ ಅನೇಕ ವಚನಗಳನ್ನ ಉದಾಹರಣೆ ಮಾಡುವುದರ ಮುಖಾಂತರ ಹೇಳಿದ್ರು. ಕೊನೆಗೆ ಮನೆಯನ್ನು ಹೇಗೋ ಇಟ್ಕೊತಾ ಇದ್ದೆ. ಅದಕ್ಕೂ ಅದ್ಭುತವಾದ ವಚನವನ್ನ ಕೊಟ್ಟರು. ಮನೆಯೊಳಗೆ ಮನೆಯೊಳಗಿನ ಇದ್ದಾನೋ ಇಲ್ಲವೋ, ಹೊಸ್ತಿನಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯಲ್ಲಿದ್ದಾನೋ ಇಲ್ಲವೋ, ಕರುವಿನೊಳಗೆ ಹುಸು ತುಂಬಿ
ಮನದೊಳಗೆ ವಿಷಯ ತುಂಬಿ ಮನದೊಡೆಯ ನಿಧಾನವಿಲ್ಲವೋ ಇಲ್ಲ ಕೂಡಲ ಸಂಗಮ ದೇವ. ಅಲ್ಲ ಎಂತ ಮನೆಯ ಒಳಗಡೆ ಯಜಮಾನ ಇರ್ಬೇಕಂದ್ರೆ ಹೊರಗಡೆ ಏನ್ ಮಾಡಿರ್ತಾರೆ, ನೀರು ಹಾಕಿರ್ತಾರೆ, ರಂಗದಲ್ಲಿ ಹಾಕಿರ್ತಾರೆ, ಇದಾಗಿ ಮನೆ ವಾಸವಾಗಿದ್ದಾರೆ. ಅಥವಾ ಏನಾದ್ರು ನಾವು ಪ್ರವಾಸ 4-5 ದಿನ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಗದ ಚೂರುಗಳು ಇದ್ದಿರುತ್ತೆ, ಮನೆಯವರು ಇಲ್ವೇನೋ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಕಳ್ಳರು ಬಂದು ರೋಚಿಕೊಂಡು ಹೋಗುವಂತ ಸಂದರ್ಭ ಇದೆ. ಹಾಗೆ ಮನೆಯೊಳಗೆ ಇರ್ಬೇಕಂದ್ರೆ ಮನೆ ಮುಂದೆ ಏನಾಗಿರ್ಬೇಕು, ಸ್ವಚ್ಛತೆಯಿಂದ ಕೊಡ್ಬೇಕು. ಮನದೊಡೆಯ ಆ ಪರಶಿವ ಇರಬೇಕು ಅಂದ್ರೆ ಆ ಮನಸ್ಸು ಕೂಡ ಸ್ವಚ್ಛವಾಗಿರ್ಬೇಕು. ಆ ಸ್ವಚ್ಛವಾಗಿರ್ಬೇಕು ಅಂದ್ರೆ ಅಂತಹ ವಚನಗಳನ್ನ ಹೇಳಿ ನನ್ನ ಮನಸ್ಸನ್ನ ಪರಿವರ್ತನೆ ಮಾಡಿದ್ರೆ 2 ವರ್ಷದಿಂದ ಆ ವಚನದಂತೆ ನಾನು ನಡೀತಾ ಇರೋದ್ರಿಂದ ನನ್ನ ನಿಜವಾದ ವಯಸ್ಸು 2 ವರ್ಷ. ನಂತರ ನನ್ನ ಗಂಡನ ಸರಿಪಡಿಸೋಕೆ ಹೋಗಿಬಿಟ್ಟೆ, ಗಂಡನ ಅತ್ತೆಯನ್ನ. ಆದ್ರೆ ನಮ್ಮ ಗಂಡನನ್ನ ಸರಿಪಡಿಸಬೇಕು ಅಂದ್ರೆ 1 ವರ್ಷ ಹಿಡಿದು 1 ವರ್ಷದಿಂದ ನನ್ನ ಗಂಡ ಸರಿಯಾಗಿರೋದ್ರಿಂದ ನನ್ನ ಗಂಡನ ವಯಸ್ಸು 1 ವರ್ಷ. ನನ್ನ ಅತ್ತೆನ ಸರಿಪಡಿಸಬೇಕು ಅಂದ್ರೆ 1.5 ವರ್ಷ ಹಿಡಿದು 6 ತಿಂಗಳಿಂದ ನಮ್ಮ ಅತ್ತೆ ಸರಿಯಾಗಿದ್ದಾರೆ. ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು. ನಮ್ಮ ಮಾವನ್ನ ಸರಿಪಡಿಸಕ್ಕಾಗಿಲ್ಲ, ಆದ್ರಿಂದ ಮಾವ ಹುಟ್ಟೇ ಇಲ್ಲ. ಅಂದ್ರೆ ನಮ್ಮ ನಿಜವಾದ ವಯಸ್ಸು ಪ್ರಾರಂಭವಾಗಲು ಯಾವಾಗಿಂದ ಅಂದ್ರೆ ವಚನ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಜಾಗೃತಿ ಆಗೋದರ ಜೊತೆಗೆ ಬೇರೆಯವರಿಗೆ ಯಾವಾಗ ನಾವು ಪ್ರೇರಣೆ ಆಗ್ತೀವೋ ಆಗ ವಚನ ಜೀವನ ಪ್ರಾರಂಭ ಆಗುತ್ತೆ. ಅದಕ್ಕೆ ಅಪ್ಪವ್ರು ಹೇಳ್ತಾರೆ, ಲೇಸ್ ಎನಿಸಿಕೊಂಡು 5 ದಿನ ಬದುಕಿದರೇನು, ಲೇಸ್ ಎನಿಸಿಕೊಂಡು 4 ದಿನ ಬದುಕಿದರೇನು, ಲೇಸ್ ಎನಿಸಿಕೊಂಡು 3 ದಿನ ಬದುಕಿದರೇನು, ಲೇಸ್ ಎನಿಸಿಕೊಂಡು 2 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸ್ ಎನಿಸಿಕೊಂಡು 1 ದಿನ ಬದುಕಿದ್ದಾರೆ ಸಹ. ಎಂತ ಅದ್ಭುತವಾದ, ಕೇವಲ 1 ದಿನ ಸಾಕು ಅಲ್ಲ, ಅಂತಹ ಜೀವನ ಏನಾಗುತ್ತೆ, ಯಶಸ್ವಿಯಾಗುತ್ತೆ. ಇವತ್ತು ಪ್ರತಿಯೊಬ್ಬರೂ ಕೂಡ ಈ ಒಂದು ಮಂದಿರದಲ್ಲಿ, ಬಸವ ಮಂದಿರದಲ್ಲಿ ಕೂತಿದ್ದೀರಲ್ಲ, ಇದು ಕೇವಲ ಒಂದು ಮಂದಿರ ಮಾತ್ರ ಅಲ್ಲ, ಇದು ದೇವಲೋಕ, ಇದು ಸ್ವರ್ಗ. ಅದಕ್ಕೆ ನಮ್ಮ ಬಸವಣ್ಣರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಅಲ್ಲ ಕಣಪ್ಪ, ಸತ್ಯವ ನುಡಿಯುವುದೇ ಸದಾಚಾರ. ಬೆಳಿಗ್ಗೆಯಿಂದ ನಮ್ಮ ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಗಳು ಬಂದು ಪ್ರಾರ್ಥನೆಯನ್ನ ಮಾಡಿಸಿದ್ರು, ಸತ್ಯದ ನುಡಿಗಳನ್ನ ಹೇಳ್ಕೊಟ್ರು ನಮ್ಗೆ. ನಾವೆಲ್ಲಿದ್ದೀವಿ? ದೇವಲೋಕದಲ್ಲಿದ್ದೀವಿ. ಆಚಾರ್ಯತ್ವವಾದಂತ ಕಾರ್ಯಕ್ರಮ ಧ್ವಜಾರೋಹಣವನ್ನ ಮಾಡಿಸಿ ಅಲ್ಲಿಂದ ನಮ್ಮ ಬೆಳ್ಳಿ ರಣ ಹೇಳುತ್ತಪ್ಪ ಅವರು ಏನು ಬಾರಯ್ಯ ಬಸವ ಅಂತ ಹೇಳ್ಕೊಂಡು ನಮ್ಮನ್ನು ಹೊರಗೆ ಕರ್ಕೊಂಡು ಬಂದಾಗ ಒಳ್ಳೆ ಆಚಾರ್ಯತ್ವವಾದಂತಹ ಕಾರ್ಯಕ್ರಮವನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾದ್ರೆ ಆಚಾರ್ಯತ್ವವಾದ ಕಾರ್ಯಕ್ರಮ ಅಂದ್ರೆ ನಾವೆಲ್ಲಿದ್ದೀವಿ? ಸ್ವರ್ಗದಲ್ಲಿದ್ದೀವಿ. ಅಂದ್ರೆ ಇದು ದೇವಲೋಕ, ಇದು ಸ್ವರ್ಗ. ಸುಮಾರು ಜನ ಅಂತಾರೆ, ನಾವು ಸತ್ತ ಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ. ಅದೆಲ್ಲ ಸುಳ್ಳು. ಅದು ಕಟ್ಟಿರುವಂತಹ ಒಂದು ಸುಳ್ಳು, ಆ ಜ್ಯೋತಿಷಗಳ ಮುಖಾಂತರ ಕಟ್ಟಿರುವಂತಹ ಒಂದು ಸುಳ್ಳು ನಂಬಿಕೆಗಳು. ನಮ್ಮ ಪೂಜ್ಯರು ಮಾತಾಡ್ತಾರೆ ಅದೆಲ್ಲವನ್ನ ಬಿಟ್ಟು ಈ ವಚನಗಳ ಮುಖಾಂತರ ಏನ್ ಮಾಡಿದ್ರು ಬಸವಣ್ಣವರು, ನೀವು ಗಂಡ ಹೆಂಡತಿರ ಮಕ್ಕಳಿನ ಮನೆಯಲ್ಲಿ ಚೆನ್ನಾಗಿದ್ದೀರಿ ಅಂದ್ರೆ ಅದೇ ಸ್ವರ್ಗ. ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗಲ್ಲ, ಮಕ್ಕಳಿಗಾಗಲ್ಲ ಅಂದ್ರೆ ಅದೇ ನರಕ. ಸ್ವರ್ಗ ನರಕ ಎಲ್ಲ ಯಾಕೆ ಹೇಳಿದೆ? ನಮ್ಮ ಕೈಯಾಗಿದೆ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ಎಸ್ ಪಿ ಮಾದೇವ ಸ್ವಾಮಿಯವರು ಎಲ್ಲೇ ಹೋದ್ರು ಕೂಡ ಅನೇಕ ವಚನಗಳನ್ನ ಅದ್ಭುತವಾಗಿ ಹಾಡ್ತಾ ಇದ್ದಾರೆ. ನಮ್ಮ ಬಿಡಿ ರೇಣುಕಪ್ಪ ಅವರು ಕೂಡ ನಾನು ಮನೆಯಲ್ಲಿ 1 ಗಂಟೆಗಳ ಕಾಲ ಅವರಿಗೆ ಒಂದು ಪ್ರವಚನದ ಮುಖಾಂತರ ಅವರ ಒಂದು ಸಂದರ್ಶನವನ್ನು ಮಾಡಿದ್ರು. ತುಂಬಾ ವಿಶೇಷವಾದ ಸಂದರ್ಶನ. ಆ ಸಂದರ್ಭದಲ್ಲಿ ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಬಂದು ಅವರು ಬರೆದಂತಹ ಅನೇಕ ವಚನಗಳನ್ನು ಕೊಟ್ಟರು. ಈಗ ಒಬ್ಬರು ಶರಣರು ಬಂದು ಆ ಒಂದು ಪುಸ್ತಕವನ್ನೇ ಕೊಟ್ಬಿಟ್ಟು, ಆ ಪುಸ್ತಕ ನಮಗೆ ಒಂದೇ ಸಿಕ್ಕಿದ್ರೆ ಅವರು ಆಡಿದಂತೆ ಎಲ್ಲ ವಚನಗಳನ್ನು ಕೂಡ ಆ ಪುಸ್ತಕದಲ್ಲಿ ತರ್ತಾ ಇದ್ದು. ಆದ್ರೂ ಕೂಡ ಶಕ್ತಿಯಾಗಿದೆ, ಬಸವಣ್ಣನವರು ಶಕ್ತಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಪುಸ್ತಕವನ್ನು ಹೊರತಂದು ಅವರು ಇರುವಂತಹ ಎಲ್ಲ ವಚನಗಳು ಮತ್ತು ಕೃತಿಗಳನ್ನು ಮತ್ತೊಂದು ಕೃತಿಯಲ್ಲಿ ತರೋಣ ಅಂತ ಹೇಳ್ತಾ ಅವರು ಅನೇಕ ವಚನಗಳನ್ನ ಹಾಡ್ತಾರೆ. ಅದರಲ್ಲಿ ನನಗೆ ತುಂಬಾ ಇಷ್ಟವಾದಂತಹ ವಚನ ಅಂದ್ರೆ ಮಳ್ಳಿ ಮಾರೇನವರ ವಚನ. ಮಳ್ಳಿ ಮಾರೇನವರ ಬಗ್ಗೆ ಕೇಳಿರ್ಬೋದು. ಅವರು ಕಾಶ್ಮೀರದಲ್ಲಿ ಅರಸರಾಗಿದ್ದರು. ಮಹಾದೇವಿ ರಾಣಿ ನಮ್ಮ ಈ ಒಂದು ಬಸವ ಕಲ್ಯಾಣದಲ್ಲಿ ನಡೆದಿದ್ದಂತಹ ತಾಯಿಯ ದಾಸೋಹ ತತ್ವ ಮತ್ತು ಅನುಭವ ಮಂಟಪದ ಒಂದು ಕೀರ್ತಿ ವಾರ್ತೆಯನ್ನೇ ಕೇಳಿ ಅರಸುತನದಿಂದ ಬಿಟ್ಟು
ಎಲ್ಲಿ ಬರ್ತಾರೆ? ಬಸವ ಕಲ್ಯಾಣಕ್ಕೆ ಬರ್ತಾರೆ. ಕತ್ತಿಯನ್ನು ಹಿಡಿತಾ ಇರ್ತಾರೆ. ಕತ್ತಿಯನ್ನು ಬಿಟ್ಟು ಏನ್ ಮಾಡ್ತಾರೆ? ಕೊಳ್ಳಿಯನ್ನು ಇಟ್ಟು ಸೌದೆಯನ್ನ ಮಾರುವಂತಹ ಮೋಳಿಗೆ ವೃತ್ತಿಯನ್ನ ಮಾಡಿ ಮೋಳಿಗೆ ಮಾರನೆಯ ಮೋಳಿಗೆ ಮಹಾದೇವಿ ಹಾಕ್ತಾರೆ. ಅವ್ರು ಹೇಳ್ತಾರೆ ಅದ್ಭುತವಾದ ವಚನ. ಅದನ್ನು ನಮ್ಮ ಶರಣರು ಮಾಧುಸ್ವಾಮಿಯವರು ಹಾಡ್ತಾರಂತೆ. ನಾನು ಹೇಳ್ತಾ ಇರೋದು ಅನ್ಕೋಬೇಕಾಗಿಲ್ಲ, ಅದನ್ನು ಸಹ ಮಾಧುಸ್ವಾಮಿಯವರೇ ಹೇಳ್ತಾ ಇದ್ದಾರೆ. ಅದೇ ಅವ್ರು ಹೇಳ್ತಾರೆ, ಆನೆ ಕುದುರೆ ಬಂಗಾರವಿದ್ದರೇನು ತಾನೆಂಬುದು ಬೈಯಕ್ಕೆ ಒಂದಾರಿನ ಹಾಲು ಮಲಗುವ ಲಬ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಳಬೇಡ ಮಂಚ ಒಡಲು ಭೂಮಿಯ ಸಂಘ ಒಳಗೆ ತಾನೇನಪ್ಪುದು ಕೈ ಬಿಡಿನ ಮಾಡಲಿ ಪರವ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಗೆ ಸಂಘ ವಾಯುವಿನ ಕಾಣ ನೀ ಕನಕ ಮಲ್ಲಿಕಾರ್ಜುನ ಅಂತ ಅದ್ಭುತವಾದ ಅಲ್ವಾ? ಇದನ್ನ ಕೇಳಿದಾಗ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಒಂದು ಕಲ್ಲು ದೇವು ಕೂಡ ಕಾಯಿ ಹೂವಿನಂತೆ ಆಗುವಂತಹ ರೀತಿಯ ಒಂದು ವಚನಗಳನ್ನ ಆಗ್ತಾ ಇದ್ರು. ಮತ್ತು ಅವರು ಕೂಡ ಅನೇಕ ಗೀತೆಗಳನ್ನ ರಚನೆಯನ್ನ ಮಾಡಿ ಅವರು ಕೂಡ ಜನರ ಒಂದು ಪರಿವರ್ತನೆಯ ಕಾರಣವಾಗಿದ್ದಾರೆ. ಮತ್ತೆ ಅವರು ಎಲ್ಲವನ್ನೂ ಕೂಡ ಅನೇಕ ನಾಡಿನಾದ್ಯಂತ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು ವಚನ ಚಿಂತನೆಯನ್ನು ಇಟ್ಟಿದ್ದಾರೆ. ನಾಟಕಗಳನ್ನ ಮಾಡುವುದರ ಮುಖಾಂತರ ಇವತ್ತು ಎಲ್ಲಿ ವಚನ ಆಗ್ತಾರೆ ಮಾಧುಸ್ವಾಮಿ ಇದ್ದಾರೆ. ಅಂತಹ ಒಂದು ಮಾಧುಸ್ವಾಮಿಯವರ ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ಅವರನ್ನ ನೋಡದೇ ಇದ್ರೂ ಕೂಡ ಈ ಒಂದು ಪ್ರಾಂಗಣದಲ್ಲಿ ಅವರು ತುಂಬಾ ಸೇವೆಯನ್ನ ಸಲ್ಲಿಸಿರೋದ್ರಿಂದ ಆ ಪ್ರೇಮ ಮತ್ತು ಸೇವೆ ದೇವರಾಜ್ಯದ ಎರಡು ಸುವರ್ಣ ದ್ವಾರಗಳು ಅಂತ ಹೇಳ್ತಾರೆ. ಅಂತ ಒಂದು ಸೇವೆಯಲ್ಲಿ ನಾವು ಅವರನ್ನ ಮಾಧುಸ್ವಾಮಿಯವರನ್ನ ಕಾಣ್ತಾರೆ. ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಮರಣವನ್ನು ನಾವು ಯಾವಾಗ ಅಳಬೇಡ, ಮಾಧುಸ್ವಾಮಿಯವರ ಪ್ರದಾನ ಮಾಡುವುದರ ಮುಖಾಂತರ ನಾವು ಮರಣವನ್ನ ಮಾನವಿ ಅಂತ ಆಚರಣೆ ಮಾಡೋದು. ಅದಕ್ಕೆ ಹೇಳ್ತಾರೆ, ಜೋಳ ವಾಣಿಯವ ನಾನಲ್ಲ, ಬೇರೆ ವಾಣಿಯವ ನಾನಯ್ಯ, ಆಳ್ಗೆ ಜೋಳ ಹಾಡು ನಾನಲ್ಲಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಾನವಿ ಅಂತ ಆಚರಿಸ್ತೀವಿ. ಬೇರೆಯವರ ಸಾವು ಹೋದ್ರೆ ನಾವು ಹಸಿವಾಗಿ ಸುಮಾರು ಜನ ಬಂದ್ಬಿಡ್ತಾ ಇದ್ದೀವಿ. ಆದ್ರೆ ನಮ್ಮ ಶರಣ ಪರಂಪರೆಯಲ್ಲಿ ಯಾರೇ ಸಾವಾದರೂ ಕೂಡ ಅವರ ಮನೆಯಲ್ಲಿ ಆಹಾರವನ್ನ ಮಾಡಿ ಅಡುಗೆಯನ್ನ ಮಾಡಿ ಅವರಿಗೆ ಹೊಟ್ಟೆ ತುಂಬ ಊಟವನ್ನ ಹಾಕಿ ಮಹಾನವಮಿ ರೀತಿ ಆಚರಣೆ ಮಾಡ್ತೀವಿ. ಅಂದ್ರೆ ಅದು ಹುಟ್ಟಿದ ಮೇಲೆ ಸಾಯುವ ಒಂದು ದಿನ ಕಟ್ಟಿಟ್ಟ ಬುದ್ಧಿ. ಆದ್ರೆ ಇರುವಂತಹ ದಿನಗಳಲ್ಲಿ ನಾವೇನು ಕೆಲಸವನ್ನ ಮಾಡಿದ್ದೇವೆ ಅದೇ ಜೀವನದಲ್ಲಿ ಬರುವಂತಹ ಒಂದು ಸುಸಂದರ್ಭ ಅಂತ ಹೇಳ್ತಾ ಇವತ್ತು ಶರಣ ಮಾಧುಸ್ವಾಮಿಯವರು ಇವತ್ತು ನಮ್ಮ ಈ ಒಂದು ನಾಡಿಗೆ ಒಂದು ವಿಶೇಷವಾಗಿ ಬರುವುದರ ಮುಖಾಂತರ ಅವರ ಪುತ್ರರಾದಂತಹ ತುಂಬಾ ವಿಶೇಷವಾಗಿ ಯಾರು ಶರಣ ನಂದೀಶ್ ಮತ್ತು ಅವರ ಶ್ರೀಮತಿ ಮಮತಾ ಮತ್ತು ಶರಣ ಮಹೇಶ್ ಮತ್ತು ಅವರ ಶ್ರೀಮತಿ ಜ್ಯೋತಿ ಮತ್ತೆ ಅವರ ಮಕ್ಕಳಾದಂತಹ ಸುಧಾ ಮತ್ತು ಅವರ ಅಳಿಯ ರುದ್ರಸ್ವಾಮಿ, ಶೋಭಾ ಮತ್ತು ಸಂಜಯ್, ಇವರು ಈ ಒಂದು ವಚನ ದಾಸೋಹ ಆಗುವುದರ ಮುಖಾಂತರ ನೀವೆಲ್ಲರಿಗೂ ಕೂಡ ಈ ಒಂದು ಪುಸ್ತಕವನ್ನ ಕೊಡ್ತಾರೆ. ವಚನ ಜಗಜ್ಯೋತಿಯ ಪುಸ್ತಕವನ್ನ ಕೊಡ್ತಾರೆ. 61 ವಚನಗಳಿವೆ. ನೀವೆಷ್ಟು ವಯಸ್ಸಿದೆ ಅಷ್ಟೇ ವಯಸ್ಸು ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 60 ಆಗಿದೆ 60, 40 ಆಗಿದೆ 40. ಯಾಕಂದ್ರೆ ನೀವು ಬಸವ ಮಂಟಪದಲ್ಲಿ ನಮ್ಮ ಪೂಜ್ಯ ಶ್ರೀಗಳ ಒಂದು ಆಶೀರ್ವಚನವನ್ನು ತಿಂಗಳಿಗೊಂದು ಸಲ ಕೇಳುವಂತಹ ಸೌಭಾಗ್ಯ ನಿಮ್ಮದಾಗಿರೋದ್ರಿಂದ ಅಷ್ಟೇ ವಯಸ್ಸಿನವರು. ಆದ್ರೂ 61 ವಚನಗಳನ್ನ ಕಲಿತು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಈ ಒಂದು ಬಸವ ಮಂದಿರವು ಕೂಡ ಒಂದು ವಿಶೇಷ ಪ್ರಭೆಯಾಗಿ ಹೊರಡುತ್ತೆ ಅಂತ ಹೇಳ್ತಾ ಒಂದೇ ಒಂದು ವಚನವನ್ನು, ಯಾಕಂದ್ರೆ ಮಾಧುಸ್ವಾಮಿ ಅವರ ವಚನ ಕಂಡ್ರೆ ಇಷ್ಟ, ನಾನು ಒಂದು ವಚನವನ್ನು ಹೇಳ್ಕೊಡ್ತೀನಿ. ಆ ವಚನವನ್ನ ನೀವೆಲ್ಲ ಬಲಿಗೊಳಿಸೋದ್ರ ಮುಖಾಂತರ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನ ಕೊಡೋಣ ಅಂತ ಹೇಳ್ತಾ, ಬೆಳಿಗ್ಗೆ ಹಾಸಿಗೆಯಲ್ಲಿ ಇದ್ದಾಗ ಯಾವ ವಚನ ಇರಬೇಕು ಅಂತ ಹೇಳಿದ್ರು. ನಾವು ನಮ್ಮ ದಿನಚರ್ಯ ಕೂಡ ವಚನದೊಂದಿಗೆ ಆರಂಭ ಆಗಬೇಕು. ಬೆಳಿಗ್ಗೆ ಹಾಸಿಗೆಯಲ್ಲಿ ಇದ್ದ ತಕ್ಷಣ ಈ ಒಂದು ವಚನವನ್ನ ಹೇಳ್ಬೇಕಾಗುತ್ತೆ. ನನ್ನ ಜೊತೆ ಬಲಿಗೊಳಿಸಿ. ಎನ್ನ ರಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ರೊಟ್ಟಿ ನಿಮ್ಮದಯ್ಯ, ಎನ್ನ ಮಾನವಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿನ್ನಿದ್ದೆ ಕೂಡಲ ಸಂಗಮ ದೇವ. ಬೆಳಿಗ್ಗೆ ಎದ್ದ ತಕ್ಷಣ ಅವನನ್ನ ಸ್ಮರಣೆ ಮಾಡ್ಕೊಂಡು ಎಲ್ಲ ವಾಮಕ್ಷೇಮ ನಿಲ್ಲಬೇಕಪ್ಪ ಅಲ್ಲ. ಎಷ್ಟೋ ಜನ ಹೋಗ್ತಾನೆ ಏನೇನೋ ಅನಾಹುತಗಳಾಗಿ ಕಾಲವಾಗಿರೋದನ್ನು ನೋಡ್ಬೋದು, ವಿನೇಕರಾಗಿರೋದನ್ನ ನೋಡ್ಬೋದು. ಅದಕ್ಕೆ ಎಲ್ಲರೂ ನಾವು ರಕ್ಷಣೆ ಮಾಡಲಿ. ವಾಮಕ್ಷೇಮ ಎಲ್ಲ ಹಾನಿರುತ್ತಿ ನಿಂತು ನನ್ನ ಅಭಿವೃದ್ಧಿ ಆಗ್ಬೋದಾ ಅಥವಾ ನಾಶ ಆಗ್ಬೋದು ಎಲ್ಲ ನಿಂತೆ ನಾನು ಹೇಳುವುದಿಲ್ಲ. ಎಲ್ಲ ಅವನೇ ಏನಿಲ್ಲ, ಅವನು ಕಾಪಾಡ್ತಾನೆ. ಅದು ಬೆಳ್ಳಿಗೆ ಕಾಯಿ ತಿನ್ನುತ್ತೆ, ಇಲ್ಲಿ ಕುಂಬಳಕಾಯಿ ಬೀಳುತ್ತೆ, ಸೋರೆಕಾಯಿ ಬೀಳುತ್ತೆ,
ಇರುತ್ತೆ. ಆ ಸೋರೆಕಾಯಿ ಆಗ್ಬೋದು ಅಥವಾ ಕುಂಬಳಕಾಯಿ ಆಗ್ಬೋದು ಬಳ್ಳಿಗೆ ಭಾರ ಆಗುತ್ತಾ? ಆಗೋದಿಲ್ಲ. ಆಗ ನಾನು ಕೂಡ ನಿಮಗೆ ಭಾರ ಅಲ್ಲಪ್ಪ, ನೀನು ನನ್ನನ್ನ ಕಾಪಾಡುವಂತ ಹೇಳಿ ಈ ವಚನವನ್ನು ಹೇಳುವುದರ ಮುಖಾಂತರ ನಿಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಈ ಒಂದು ಬಸವ ನಮನವನ್ನ ನುಡಿ ನಮನವನ್ನ ಪೂಜ್ಯ ಶ್ರೀ ಎಸ್ ವಿ ಮಹಾದೇವ ಸ್ವಾಮಿಯವರ ದಂಪತಿಗಳಿಗೆ ಅರ್ಪಿಸುವುದರ ಮುಖಾಂತರ ನನ್ನ ನುಡಿಗೆ ವಿರಾಮವನ್ನ ಹೇಳುತ್ತಾ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯಾಗಿದ್ದೆ ಅವರು ಬರೆಂದನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಭೂಮಿಯನ್ನು ಬೆಳಗಿ ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ ಇವತ್ತು ಬಸವನ ಬೆಳಕು ದಾಳಿಂಬ ಗ್ರಾಮದಲ್ಲಿ ಹರಿದಾಡ್ತಾ ಇದೆ. ಈ ಬಸವನ ಬೆಳಕಿನಲ್ಲಿ ನಿಮ್ಮ ಜೀವನವನ್ನ ವಿಶೇಷವಾಗಿ ನಡೆಸಿಕೊಳ್ಳುವಂತಹ ಸೌಭಾಗ್ಯವಂತರು ನೀವಾಗಿ ಅಂತ ಹೇಳ್ತಾ ಈ ಒಂದು ಸ್ಥಳಕ್ಕೆ ನಮ್ಮನ್ನ ಕರೆಸಿ ಈ ಒಂದು ನುಡಿನಮನ ಆಗಲು ಅವಕಾಶ ಮಾಡಿಕೊಟ್ಟಂತಹ ಹಿರಿಯರಾದಂತಹ 81 ವರ್ಷ ವಯಸ್ಸಾದರೂ ಕೂಡ 18 ವರ್ಷದ ಯುವಕರ ರೀತಿ ಒಂದು ರೀತಿ ಓಡಾಡ್ತಾ ಇರುವಂತಹ ಬೇರು ವೇಣುಕಪ್ಪರವರಿಗೆ ಮತ್ತೆ ಈ ಒಂದು ಬಸವ ಮಂಟಪ ನಿರ್ಮಾಣವಾಗಲು ಅವರ ನುಡಿಗಳ ಮುಖಾಂತರ ಕಾರಣೀಭೂತರಾದಂತಹ ಪೂಜ್ಯ ಶ್ರೀ ಚನ್ನಬಸವನಂದ ಸ್ವಾಮೀಜಿಗಳವರಿಗೆ ಭಕ್ತಿಯಿಂದ ಪ್ರೀತಿಯಿಂದ ಆಲಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಹೊಂದಲಿಗೆ ವಿರಾಮ